ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ವೇಕರ್. ಮೊದಲಿಗೆ ಹೆಡ್ಲೈನ್ಸ್. ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳು ಪರ್ಸೆಂಟೇಜ್ ಪಾಲುದಾರರು, ಕೆಲಸ ಮಾಡಿಸಿಕೊಳ್ಳಲು ಬ್ರೋಕರ್ಗಳ ಅವಲಂಬನೆ. ನಿಖಿಲ್ ಕುಮಾರಸ್ವಾಮಿ. ಏಮ್ಸ್ ಮಂಜೂರಾತಿಗೆ ನ್ಯಾಯಾಂಗ ಹೋರಾಟ ಅನಿವಾರ್ಯ. ಮಹೇಂದ್ರ ಕುಮಾರ್ ಮಿತ್ರ. ಜೂನ್ 29ರಂದು ಅಹಿಂದ ಸಂಘಟನೆಯಿಂದ ರಾಜ್ಯ ಮಟ್ಟದ ಪ್ರಶಸ್ತಿ ಪೂರ್ವಭಾವಿ ಸಭೆ. ಬಸಪ್ಪ ಕಾರಮಂಜಿ. ಆಜಾದ್ ಶಾಲೆಗಳಿಗೆ ಅತಿಥಿ ಶಿಕ್ಷಕರ ನೇಮಕಾತಿಯಲ್ಲಿ ಅಕ್ರಮ, ಕ್ರಮಕ್ಕೆ ಜಾವೀದ್ ಖಾನ್ ಆಗ್ರಹ. ಕಳುವಾದ ಮೊಬೈಲ್ ಮಾಲೀಕರಿಗೆ ಹಸ್ತಾಂತರ, ಸಿಬ್ಬಂದಿ ಕಾರ್ಯ ಶ್ಲಾಘನೀಯ. ಶಾಂತವೀರ್. ಕೆಂಪೇಗೌಡ ಜಯಂತಿ. ಬೆಂಗಳೂರು ಅಭಿವೃದ್ಧಿಗೆ ಕೆಂಪೇಗೌಡರ ದೂರದೃಷ್ಟಿಯೇ ಕಾರಣ. ವೀರ ಹನುಮಾನ್. ವಾರ್ತೆಗಳ ವಿವರ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರತಿಯೊಂದು ಯೋಜನೆಯನ್ನು ಪಡೆಯಲು ಬ್ರೋಕರ್ಗಳನ್ನು ಅವಲಂಬಿಸಬೇಕಿದೆ. ಕಾಂಗ್ರೆಸ್ ರಾಜ್ಯ ಸರ್ಕಾರದಲ್ಲಿ ಡೀಲರ್ಸ್ಗಳ ನೆಟ್ವರ್ಕ್ ಇದೆ. ನೇರವಾಗಿ ಯಾವುದೇ ಕೆಲಸ ಮಾಡಲು ಆಗುವುದಿಲ್ಲ. ಮಂತ್ರಿಗಳು ಸೇರಿದಂತೆ ಹಲವರು ಇದಕ್ಕೆ ಪಾಲುದಾರರಾಗಿದ್ದಾರೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಅವರಿಂದು ನಗರದ ನಗರಸಭೆ ಮಾಜಿ ಸದಸ್ಯ ಬಿ ತಿಮ್ಮಾರೆಡ್ಡಿ ಅವರ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ವಿರುದ್ಧ ಸ್ವಪಕ್ಷೀಯ ಶಾಸಕರಿಗೆ ಅಸಮಾಧಾನವಿದೆ. ವಸತಿ ಇಲಾಖೆಯಲ್ಲಿ ಆಡಳಿತ ಪಕ್ಷದ ಶಾಸಕರೇ ಹೋಗಿ ವಸತಿ ಯೋಜನೆಯನ್ನು ಕೇಳಿದರೆ ಕೊಡುವವರಿಲ್ಲ. ಮಂತ್ರಿಗಳನ್ನು ಕೇಳಿದರೆ ಕ್ಯಾರೆ ಎನ್ನುವುದಿಲ್ಲ. ಆಯಾ ಕ್ಷೇತ್ರದ ಗ್ರಾಮ ಪಂಚಾಯಿತಿ ಸದಸ್ಯರು ಹೋಗಿ ಬ್ರೋಕರ್ಗಳನ್ನು ಹಿಡಿದು ಕೆಲಸ ಪಡೆದುಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ ಎಂದರು. ಸರ್ಕಾರದಲ್ಲಿ ಡೀಲರ್ಸ್ಗಳ ನೆಟ್ವರ್ಕ್ ಇದೆ. ಯಾವುದೇ ಕೆಲಸಗಳನ್ನಾಗಲಿ ನೇರವಾಗಿ ಮಾಡಲು ಆಗಲ್ಲ. ಬ್ರೋಕರ್ಗಳಿರುತ್ತಾರೆ. ಜೊತೆಗೆ ಮಿನಿಸ್ಟರ್ಗಳಿಗೆ ಪರ್ಸೆಂಟೇಜ್ ಹೋಗುತ್ತೆ. ಎಲ್ಲ ವಿಚಾರಗಳಲ್ಲಿಯೂ ಪಾಲುದಾರರಿರುತ್ತಾರೆ. ಈ ಎಲ್ಲ ಪಾಲುಗಳು ಹೋದ ನಂತರ ಅಂತಿಮವಾಗಿ ಫಲಾನುಭವಿಗಳಿಗೆ ಫಲ ಸಿಗದೆ ಬೀದಿ ಪಾಲಾಗುತ್ತಿದ್ದಾರೆ. ಆದ್ದರಿಂದ ನಮ್ಮ ಪಕ್ಷದ ಶಾಸಕರು ಕಾಂಗ್ರೆಸ್ ಸರ್ಕಾರದ ಮೇಲೆ ಹೆಚ್ಚಿನ ನಿರೀಕ್ಷೆ ಇಟ್ಟುಕೊಂಡಿಲ್ಲ ಎಂದರು. ನಾವು NDA ಅಲಯನ್ಸ್ನ ಪಾರ್ಟ್ನರ್ ಆಗಿದ್ದೇವೆ. ನಮ್ಮ ಪಕ್ಷ ನಾವು ಒಂದು ರಾಜಕೀಯ ಪಕ್ಷವಾಗಿ ನಾವು ಕೆಲವೊಂದಷ್ಟು ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಹೋರಾಟಗಳು ಕೈಗೆತ್ತಿಕೊಳ್ಳಬೇಕಾಗ್ತದೆ. ಒಂದಷ್ಟು ಸಂದರ್ಭದಲ್ಲಿ ನಾವು ಕಾಯ್ಲಿಕ್ಕಾಗೋದಿಲ್ಲ ಅಥವಾ ಅವ್ರು ಕಾಯ್ಲಿಕ್ಕಾಗೋದಿಲ್ಲ. ಈ ಕೂಡಲೇ ನಾವು ರಿಯಾಕ್ಟ್ ಆಗಬೇಕಾಗ್ತದೆ. ಸಿಚುವೇಶನ್ಗಳು ಆ ರೀತಿ ನಮ್ಮ ಕಣ್ಣು ಮುಂದೆ ಕಂಡು ಬರ್ತದೆ. ಇಂಥ ಸಂದರ್ಭಗಳಲ್ಲಿ ನಾವು ಪ್ರತ್ಯೇಕವಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು ಸತ್ಯ. ಬಟ್ ಒಂದಂತೂ ಸತ್ಯ, ಒಂದು ತಾವೇ ನೋಡಿದ್ದೀರಿ, ರಾಜ್ಯದಲ್ಲಿ ಮೂಢ ವಿಚಾರವಾಗಿ ಒಟ್ಟಾಗೆ ಪಾದಯಾತ್ರೆಯನ್ನು ಮಾಡಿದ್ವಿ, ಪ್ರತಿಭಟನೆಯನ್ನು ಮಾಡಿದ್ವಿ, ಸರ್ಕಾರದ ವಿರುದ್ಧವಾಗಿ ಧ್ವನಿಯನ್ನು ಎತ್ತಿದ್ವಿ. ಅದರ ಮುಂದುವರೆದ ಭಾಗವಾಗಿ ವಿಧಾನಸೌಧದಲ್ಲೂ ಕೂಡ ನಾವು ಒಟ್ಟಾಗೆ ಇದ್ದೇವೆ. ನಾವು ಅಲ್ಲಿ ಯಾವುದೇ ರೀತಿ ನಮ್ಮಲ್ಲಿ ಯಾವುದೇ ಅಪಸ್ವರಗಳಾಗಲಿ ಅಸಮಾಧಾನಗಳಾಗಲಿ ಇದು ಯಾವುದೇ ರೀತಿ ಎಡೆ ಮಾಡಿಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಒಂದು ಏನಂದರೆ ಬಹುತೇಕರಲ್ಲಿ ಒಂದು ಒಪಿನಿಯನ್ ಇದೆ. ಒಂದು ಇಮಿಡಿಯೇಟಾಗಿ ಕೋಆರ್ಡಿನೇಷನ್ ಒಂದು ಕಮಿಟಿ ಆಗಬೇಕು. ಸಮನ್ವಯತೆಯ ದೃಷ್ಟಿಯಿಂದ ಕೋಆರ್ಡಿನೇಷನ್ ಕಮಿಟಿ ಅತಿ ಶೀಘ್ರದಲ್ಲೇ ಆಗಬೇಕು ಅಂತಕ್ಕಂಥದ್ದು ಎರಡು ಪಕ್ಷ. ನಾರಾಯಣಪುರದ್ದು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ತಾವು ಹೇಳಿದಾಗ ಆ ಒಂದು ಯೋಜನೆಗೆ ಚಾಲನೆಯನ್ನು ಏನು ಕೊಟ್ಟರು, ನಾರಾಯಣಪುರದ ಆ ಕಾಲುವೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಅದರ ಮುಂದುವರೆದ ಭಾಗವಾಗಿ 1,14,000 ಹೆಕ್ಟರ್ ರಾಯಚೂರು ಜಿಲ್ಲೆಯಲ್ಲಿ ನೀರಾವರಿ ಪ್ರದೇಶವಾಗಿ ಅದನ್ನು ಕನ್ವರ್ಟ್ ಮಾಡ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಒಂದು ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ 96 ಮತ್ತು 97ರಲ್ಲಿ ಆಕ್ಸಿಲರೇಟೆಡ್ ಇರಿಗೇಷನ್ ಸ್ಕೀಮ್ ಒಂದು ಪಾಲಿಸಿಯನ್ನು ಇಂಟ್ರೊಡ್ಯೂಸ್ ಮಾಡಿ
ಅಲ್ಲಿಂದ ಇಲ್ಲಿವರೆಗೂ ಯಾವ್ಯಾವ ನಮ್ಮ ರಾಜ್ಯದಲ್ಲಿ ನೀರಾವರಿಗಳು ನೆನೆಗುದಿಗೆ ಬಿದ್ದಿತ್ತು ಅವೆಲ್ಲದಕ್ಕೂ ಕೂಡ ನಿರಂತರವಾಗಿ ಹಣ ಬರ್ತಕ್ಕಂಥದ್ದಕ್ಕೆ ಇಲ್ಲಿವರೆಗೂ ಹತ್ತತ್ರ 19,000 ಕೋಟಿ ನಿರಂತರವಾಗಿ ಈಗಲೂ ಕೂಡ ಕೇಂದ್ರ ಸರ್ಕಾರದ ಕಡೆಯಿಂದ ಆ ಒಂದು ಪಾಲಿಸಿಯನ್ನು ಏನು ಇಂಟ್ರೊಡ್ಯೂಸ್ ಮಾಡಿದ್ರು. ನಿರಂತರವಾಗಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ನೀರಾವರಿಗಳಿಗೆ ಇವತ್ತು ನೆನೆಗುದ್ದಿಗೆ ಬಿದ್ದಿರ್ತಕ್ಕಂಥದ್ದಕ್ಕೆ ಎಲ್ಲ ಒಂದು ವೇಗವನ್ನು ಕೊಟ್ಟು ಒಂದು ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಸೆಪ್ಟೆಂಬರ್ನಲ್ಲಿ ರಾಜಕೀಯದಲ್ಲಿ ಹಾಗೂ ಮುಂದಿನ ಚುನಾವಣೆಗಳಲ್ಲಿ ಸುನಾಮಿ ಎಂದು ಹೇಳಿದ್ದು ಕಾಂಗ್ರೆಸ್ನ ಎಲ್ಲ ಶಾಸಕರ ಎದೆಯ ಒಳಗಡೆ ಭುಗಿಲೆದ್ದಿದೆ. ಹಿಂದೆ ಇದ್ದ ಸಿದ್ದರಾಮಯ್ಯ ಹಾಗೂ ಈಗಿರುವ ಸಿಎಂ ಸಿದ್ದರಾಮಯ್ಯ ಅವರಲ್ಲಿ ಬದಲಾವಣೆ ಆಗಿದೆ ಎಂದು ಹೇಳುತ್ತಿದ್ದು, ಇದನ್ನು ರಾಜ್ಯದ ಜನರು ಕೂಡ ಒಪ್ಪಿಕೊಳ್ಳಲೇಬೇಕಾದ ಸಂಗತಿಯಾಗಿದೆ ಎಂದು ಹೇಳಿದರು. ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ರಾಜ್ಯದ ಬಹುತೇಕ ಜಿಲ್ಲೆಗಳು ಹಾಗೂ ತಾಲೂಕುಗಳಲ್ಲಿ ಮೊದಲ ಹಂತದಲ್ಲಿ ಸದಸ್ಯತ್ವ ನೋಂದಣಿ ಮಾಡಲು ದೂರವಾಣಿ ಸಂಖ್ಯೆಯನ್ನು ನೀಡಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕರೆಗಳು ಬಂದಿದ್ದು ನೋಂದಣಿ ಪ್ರಕ್ರಿಯೆಯೂ ನಡೆದಿದೆ. ತುಮಕೂರು ಜಿಲ್ಲೆಯಿಂದ ಪ್ರವಾಸ ಆರಂಭಿಸಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ರಾಯಚೂರು ಜಿಲ್ಲೆಗೆ ಪ್ರವಾಸ ನಡೆಸಲಾಗುತ್ತಿದೆ. ದೇವದುರ್ಗದಲ್ಲಿ ದೇವೇಗೌಡರ ಪ್ರತಿಮೆಯನ್ನು ಅನಾವರಣ ಮಾಡಲು ದೇವೇಗೌಡರು ಆಗಮಿಸಿದ್ದಾರೆ. ಕೃಷ್ಣಾ ಮೇಲ್ದಂಡೆ 1,14,000 ಹೆಕ್ಟೇರ್ ಪ್ರದೇಶವನ್ನು ನೀರಾವರಿಯನ್ನಾಗಿ ಮಾಡಲು ನೀತಿಯನ್ನು ರೂಪಿಸಲಾಗಿತ್ತು. ಅದರಂತೆ ನೆನಗುದಿಗೆ ಬಿದ್ದಿದ್ದ ನೀರಾವರಿ ಪ್ರದೇಶಕ್ಕೆ ವೇಗವನ್ನು ನೀಡಲಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷ ಭದ್ರವಾಗಿ ಜನರ ಮನಸ್ಸಿನಲ್ಲಿ ಇರಲು ದೇವೇಗೌಡರು ಕಾರಣೀಭೂತರಾಗಿದ್ದಾರೆ ಎಂದು ತಿಳಿಸಿದರು. ಸದಸ್ಯತ್ವ ನೋಂದಣಿಯನ್ನ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಒಂದು ನಂಬರನ್ನು ನಿಗದಿ ಮಾಡಿದ್ದೇವೆ. ಆ ನಂಬರಿಗೆ ಈಗಾಗಲೇ ಸಾಕಷ್ಟು ಮಿಸ್ಡ್ ಕಾಲ್ಗಳು ಬರ್ತಕ್ಕಂಥದ್ದಷ್ಟೇ ಅಲ್ಲ, ಭಾಳ ಜನ ಇವತ್ತು ಆಕ್ಟಿವ್ ಮೆಂಬರ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಕ್ಕಂಥ ಪ್ರಕ್ರಿಯೆಗಳು ನಿರಂತರವಾಗಿ ಸಾಗ್ತಾ ಇದೆ. ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರು JP ಭವನದಲ್ಲಿ ಚಾಲನೆಯನ್ನು ಕೊಟ್ಟರು. ಎಲ್ಲ ನಮ್ಮ ಪಕ್ಷದ ಶಾಸಕ ಮಿತ್ರರು, ಮಾಜಿ ಶಾಸಕರು ಕಳೆದ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಅವತ್ತು ಆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ತುಮಕೂರು ಜಿಲ್ಲೆಯಿಂದ ಪ್ರವಾಸವನ್ನು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು ರಾಮನಗರ ಜಿಲ್ಲೆನೂ ಮುಕ್ತಾಯ ಆಗಿದೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇವತ್ತು ವಿಶೇಷವಾಗಿ ರಾಯಚೂರು ಜಿಲ್ಲೆಗೆ ಬಂದಿರತಕ್ಕಂಥದ್ದು 2 ದಿನಗಳ ಪ್ರವಾಸ. ನಿನ್ನೆಯ ದಿನ ಸಿಂಧನೂರು ಮತ್ತು ಮಾನ್ವಿ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ರಾಜ ವೆಂಕಟಪ್ಪ ನಾಯಕರವರು ಮತ್ತು ಹಿರಿಯರಾಗಿರ್ತಕ್ಕಂಥ ನಾಡಗೌಡರು ಸಾಹೇಬರು ಇಬ್ಬರ ನೇತೃತ್ವದಲ್ಲಿ ಅವರ ಸಮ್ಮುಖದಲ್ಲಿ ಪಕ್ಷದ ಎಲ್ಲ ಮುಖಂಡರುಗಳು ಕಾರ್ಯಕರ್ತರನ್ನ ಭೇಟಿಯಾಗಿ ಕೆಲವೊಂದಷ್ಟು ಪಕ್ಷದ ಸಂಘಟನೆಯ ಕುರಿತು ಮಾತನಾಡ್ತಕ್ಕಂಥದ್ದಕ್ಕೆ ಒಂದು ವೇದಿಕೆಯನ್ನು ಸಜ್ಜು ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ರಾತ್ರಿ 10-10:30 ಗಂಟೆವರೆಗೂ ಪಕ್ಷ ಸಂಘಟನೆ, ಪಕ್ಷವನ್ನು ಬಲವರ್ಧನೆ ಮಾಡುವಂಥದ್ದು ಪ್ರವಾಸದ ಮುಖ್ಯ ಉದ್ದೇಶವಾಗಿದೆ. ಡಿಸೆಂಬರ್ ತಿಂಗಳಿನಲ್ಲಿ ಬರುವ ಗ್ರಾಮ ಪಂಚಾಯತ್ ಚುನಾವಣೆಗೆ ಸಿದ್ಧತೆಗಳನ್ನು ಕೈಗೊಳ್ಳಬೇಕಾಗಿದೆ. ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳನ್ನು ನಡೆಸುವಂತೆ ಸರ್ಕಾರಕ್ಕೆ ಕೋರ್ಟ್ ಛೀಮಾರಿ ಹಾಕಿದೆ. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದ ಹಿತದೃಷ್ಟಿಯಿಂದ ಮೋದಿಯವರ ನೇತೃತ್ವದ ಸರ್ಕಾರದೊಂದಿಗೆ ಕೈ ಜೋಡಿಸಲಾಯಿತು. ಜಾತ್ಯತೀತ ತತ್ವ ಸಿದ್ಧಾಂತದ ಮೇಲೆ ಪಕ್ಷವನ್ನು ಕಟ್ಟಿಕೊಳ್ಳಲಾಗಿದೆ. ಬದಲಾವಣೆ ಇರುವುದಿಲ್ಲ ಎಂದು ದೇವೇಗೌಡರು ದೀರ್ಘಕಾಲದ ರಾಜಕೀಯ ಬದುಕಿನಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಸ್ಥಳೀಯ ಚುನಾವಣೆಗಳು ಕಾರ್ಯಕರ್ತರ ಚುನಾವಣೆಯಾಗಿದ್ದು ಆಕಾಂಕ್ಷಿಗಳು ಇರುತ್ತಾರೆ. ಇದು ಪಕ್ಷದ ಮುಖಂಡರ ಜೊತೆಗೆ ಚರ್ಚಿಸಲಾಗುವುದು. ರಾಷ್ಟ್ರೀಯ ನಾಯಕರ ಜೊತೆಗೆ ಕುಳಿತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು. ಎನ್ಡಿಎ ಸರ್ಕಾರದ ಭಾಗವಾಗಿದ್ದೇವೆ. ನಾವು ರಾಜಕೀಯ ಪಕ್ಷವಾಗಿ ಹೋರಾಟಗಳು ಕೈಗೆತ್ತಿಕೊಳ್ಳಬೇಕಾಗುತ್ತದೆ. ಅಂತಹ ಸಂದರ್ಭಗಳಲ್ಲಿ ಪ್ರತ್ಯೇಕವಾಗಿ ಪಕ್ಷ ಹೋರಾಟ ಮಾಡುತ್ತದೆ. ಬಿಟ್ಟರೆ ರಾಜ್ಯದಲ್ಲಿ ನಡೆದ ಮುಡಾ ವಿಚಾರವಾಗಿ ಬಿಜೆಪಿಯ ಜೊತೆಯಾಗಿಯೇ ಪ್ರತಿಭಟನೆ ಮಾಡಲಾಗಿದೆ. ವಿಧಾನಸೌಧದಲ್ಲಿಯೂ ಒಟ್ಟಾಗಿ ಇದ್ದೇವೆ. ನಮ್ಮ ಪಕ್ಷ ಕೇವಲ ಒಂದು ಕಡೆ ಸೀಮಿತವಾಗಿರುವ ಪಕ್ಷವಲ್ಲ. ರಾಯಚೂರು ಜಿಲ್ಲೆಯಲ್ಲೂ ಪಕ್ಷ ಸದೃಢವಾಗಿದೆ. 5 ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಬಳಕೆಯಾಗುತ್ತಿಲ್ಲ ಎಂಬ ಕುರಿತು ಹೋರಾಟ ಮಾಡಲಾಗಿದೆ. ಹೋರಾಟವು ಮುಂದುವರಿಯುತ್ತದೆ ಎಂದರು. ರಾಯಚೂರು ಜಿಲ್ಲೆಯಲ್ಲಿ ಜನತಾದಳ ಪಕ್ಷ ಏನಾದರೂ ಭದ್ರವಾಗಿ ಈಗಲೂ ಕೂಡ ಜನಗಳ ಮನಸ್ಸಿನಲ್ಲಿ ಉಳಿದಿದೆ ಅಂತಕ್ಕಂಥದ್ದಾದರೆ ಅದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮೂಲ ಕಾರಣಕರ್ತರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಯಾರು ಕೂಡ ಅದನ್ನು ಮರಿಲಿಕ್ಕಾಗದೇ ಇರತಕ್ಕಂಥ ಒಂದು ವಿಚಾರ ನಾವೆಲ್ಲರೂ ಸ್ಮರಿಸ್ಕೊಳ್ತೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅವರು ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ.
ಹಾಗಾಗಿ ಇವತ್ತು ಇಲ್ಲಿಂದ ದೇವದುರ್ಗಕ್ಕೆ ತೆರಳ್ತಾ ಇದ್ದೇವೆ. ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ನಾಯಕರುಗಳೆಲ್ಲ ಒಟ್ಟಾಗಿ ಹೋಗ್ತಾ ಇದ್ದೇವೆ. ಅವ್ರನ್ನ ಸ್ವಾಗತವನ್ನು ಕೋರಲಿಕ್ಕೋಸ್ಕರ ಬಹುಶಃ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ದೇವದುರ್ಗ ತಾಲೂಕಿನ ಪ್ರತಿಯೊಬ್ಬ ಜನಗಳು ಕೂಡ ಇವತ್ತು ಅವ್ರನ್ನ ಭಾಳ ತುಂಬ ಹೃದಯದಿಂದ ಸ್ವಾಗತ ಕೋರ್ತಕ್ಕಂಥದ್ದಕ್ಕೆ ಕಾಯ್ತಾ ಇದ್ದಾರೆ ಅಂತಕ್ಕಂಥದ್ದು. ಕರಿಯಮ್ಮನವರು ಕೂಡ ಈಗ ತಾನೇ ಬೆಳಗ್ಗೆ ಬಂದು ವಿಷಯ ತಿಳಿಸಿ ಹೋಗಿದ್ದಾರಣ. ಒಟ್ಟಾರೆಯಾಗಿ ಈ ಒಂದು ಪ್ರವಾಸ ಪಕ್ಷ ಸಂಘಟನೆ, ಪಕ್ಷವನ್ನು ಬಲವರ್ಧನೆ ಮಾಡ್ತಕ್ಕಂಥದ್ದು. ಏಕೆಂದರೆ ಬಹುತೇಕರಲ್ಲಿ ಒಂದು ಪ್ರಶ್ನೆ ಮೂಡಿದೆ, 3 ವರ್ಷ ಇದೆ ವಿಧಾನಸಭಾ ಚುನಾವಣೆಗೆ, ಈಗಲೇ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರಲ್ಲ ಜನತಾದಳದವರು ಅಂತಕ್ಕಂಥದ್ದು. ಆದರೆ ಒಂದು ನಮ್ಮ ಕಣ್ಣು ಮುಂದೆ ಮುಂದಿನ ದಿನಗಳಲ್ಲಿ ನಾವು ಎದುರಿಸ್ತಕ್ಕಂಥ ಸ್ಥಳೀಯ ಚುನಾವಣೆ, ಮೊದಲನೇದಾಗಿ ಡಿಸೆಂಬರ್ ತಿಂಗಳಲ್ಲಿ ನಾವು ಎದುರು ನೋಡ್ತಾ ಇರ್ತಕ್ಕಂಥದ್ದು ಕಾರ್ಯಕರ್ತರ ಚುನಾವಣೆ, ಗ್ರಾಮ ಪಂಚಾಯತಿ ಚುನಾವಣೆ ಏನು ಬರ್ತಾ ಇದೆ. ಜೊತೆಯಲ್ಲಿ ಈಗಾಗಲೇ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳು ಭಾಳ ಸಮಯದಿಂದ ನಡಿಬೇಕಾಗಿದೆ. ಆದರೆ ಸರ್ಕಾರ ಯಾವುದೇ ರೀತಿ ಇನ್ನೂ ಮನಸ್ಸು ಮಾಡ್ತಾ ಇಲ್ಲ. ಕೋರ್ಟು ಈಗಾಗಲೇ ನೀವು ನಡೆಸಬೇಕು ಈ ಕೂಡಲೇ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳನ್ನ ಅಂತಕ್ಕಂಥದ್ದು ಆಗಲೇ ಛೀಮಾರಿ ಆಗೋಗಿದೆ. ಹಾಗಾಗಿ ನೋಡೋಣ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಸರ್ಕಾರ ಯಾವಾಗ ನಡೆಸಲಿಕ್ಕೆ ಮನಸ್ಸು ಮಾಡ್ತಾರೆ ಅಂತಕ್ಕಂಥದ್ದು. ಆದರೆ ಅದಕ್ಕಿಂತ ಪೂರ್ವದಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಅಂದರೆ ಇವತ್ತು ರಾಜಕಾರಣ ಹುಟ್ಟತಕ್ಕಂಥದ್ದೇ ಗ್ರಾಮಗಳಲ್ಲಿ. ಹಾಗಾಗಿ ಪಂಚಾಯತಿ ಸದಸ್ಯರುಗಳು ಜನತಾದಳ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ಏನು ಕಣಕ್ಕಿಳಿತಾರೆ ಪಂಚಾಯತಿ ಚುನಾವಣೆಯಲ್ಲಿ, ಅವ್ರಿಗೆ ಪಕ್ಷ ಇಡೀ ರಾಜ್ಯಾದ್ಯಂತ ಬೆನ್ತಟ್ಟಿ ಅವರಿಗೆ ಬೆಂಬಲವಾಗಿ ನಿಂತು 4.5 ಲಕ್ಷ ಕೋಟಿಯ ದೊಡ್ಡ ಬಜೆಟ್ ಅನ್ನು ಈ ರಾಜ್ಯಕ್ಕೆ ನೀಡಲಾಗಿದೆ ಎಂದು ಸಿದ್ದರಾಮಯ್ಯ ಹೇಳಿಕೊಳ್ಳುತ್ತಿದ್ದಾರೆ. ಬಜೆಟ್ ನೀಡಿದ್ದೀರಿ, ಆದರೆ ಸಾಲ ಎಷ್ಟಾಗಿದೆ ಎಂದು ತಿಳಿಸಿ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು 55,000 ಕೋಟಿ ಖರ್ಚು ಮಾಡುತ್ತೀರಿ. ರಾಜ್ಯದಲ್ಲಿ ಅಭಿವೃದ್ಧಿ ಕೇಳೋದೇ ಬೇಡ. ಯಾದಗಿರಿಯಲ್ಲಿ ಮುಖ್ಯಮಂತ್ರಿ ಅವರು ಬಹಿರಂಗವಾಗಿ ಹೇಳಿಕೆ ನೀಡಿದ್ದರು. KKRDB 13 ಕೋಟಿ ರೂಪಾಯಿ ನೀಡಲಾಗಿದೆ ಎಂದು ಅದರ ಶ್ವೇತಪತ್ರ ಹೊರಡಿಸಿ ಎಲ್ಲೋಗಿದೆ ಆ ಹಣ, ಯಾವ ರಸ್ತೆ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ ಎಂಬುದನ್ನು ಸಿದ್ದರಾಮಯ್ಯ ತಿಳಿಸಲಿ. ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡೋದು ಬೇಡ. 14ನೇ ಹಣಕಾಸಿನ ಸಮಿತಿ ಸಭೆಗೆ ಸಿದ್ದರಾಮಯ್ಯ ಯಾಕೆ ಹೋಗಿಲ್ಲ ಎಂದು ಪ್ರಶ್ನಿಸಿದರು. ಕಳೆದ 3 ವರ್ಷಗಳಿಂದಲೂ ಏಮ್ಸ್ ಹೋರಾಟ ನಡೆಯುತ್ತಿದೆ. ನಿಯೋಗ ಕರೆದುಕೊಂಡು ಹೋಗಲಾಗುವುದು. ವೆಂಕಟರಾವ್ ನಾಡಗೌಡ ಅವರ ನೇತೃತ್ವದಲ್ಲಿ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಲಾಗುತ್ತದೆ. ಏಮ್ಸ್ ತರಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು. ನಾವು ಯಾರನ್ನು ದೂರ ಮಾಡಲ್ಲ. ನಾವು ಬಿಜೆಪಿ ಜೊತೆಗೆ ಕೈ ಜೋಡಿಸಿರಬಹುದು, ಆದರೆ ನಮ್ಮ ತತ್ವ ಸಿದ್ಧಾಂತವನ್ನು ಮಾರಾಟಕ್ಕಿಟ್ಟಿಲ್ಲ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ್, ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ, ಹನುಮಂತಪ್ಪ ಅಲ್ಕೋಡ್, ಮಹಾಂತೇಶ್ ಪಾಟೀಲ್ ಅತ್ತನೂರು, ನೇವಿ ಚಂದ್ರಪ್ಪ, ಲಕ್ಷ್ಮೀಪತಿ ಗಾನದಾಳ್, ದೇವೇಂದ್ರ ರೆಡ್ಡಿ ಸರ್ಜಾಪುರ್, ಸಣ್ಣ ನರಸಿಂಹ ನಾಯಕ್, ಎನ್ ಶಿವಶಂಕರ್, ಬಿ ತಿಮ್ಮಾರೆಡ್ಡಿ, ರಾಮಕೃಷ್ಣ, ನರಶಪ್ಪ, ಆಶಾಪುರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಏಮ್ಸ್ ಮಂಜೂರಾತಿಗೆ 1141 ದಿನಗಳಿಂದ ಹೋರಾಟ ನಡೆಯುತ್ತಿದ್ದರೂ ಸರ್ಕಾರ ಸ್ಪಂದಿಸದೇ ಇರುವುದರಿಂದ ನ್ಯಾಯಾಂಗ ಹೋರಾಟಕ್ಕೆ ಮುಂದಾಗುವ ಅನಿವಾರ್ಯತೆ ಇದೆ ಎಂದು ಡಾಕ್ಟರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಹೇಳಿದ್ದಾರೆ. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಅನೇಕ ಬಾರಿ ಮನವಿ ನೀಡಿ ಹೋರಾಟ ನಡೆಸಿದರೂ ಸ್ಪಂದನೆ ದೊರೆಯದೇ ಇರುವುದರಿಂದ ಹೋರಾಟ ಮುಂದುವರಿಸಲು ಬದಲು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಜಿಲ್ಲೆ ಏಮ್ಸ್ ಸ್ಥಾಪಿಸಬೇಕೆಂದು ಸಹಜ್ ಸಾರಥಿ ಫೌಂಡೇಶನ್ ಅಲಹಾಬಾದ್ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿತ್ತು. ವಿಚಾರಣೆ ನಡೆಸಿರುವ ಮುಖ್ಯ ನ್ಯಾಯಮೂರ್ತಿಗಳು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನೋಟಿಸ್ ಜಾರಿ ಮಾಡಿದೆ. ಅದೇ ಮಾದರಿಯಲ್ಲಿ ಕರ್ನಾಟಕ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿ ಇಲ್ಲಿಯವರೆಗೆ ನಡೆದಿರುವ ಹೋರಾಟ, ಹಿಂದುಳಿಯುವಿಕೆ, ಆರೋಗ್ಯ ಸಮಸ್ಯೆಗಳ ಸಮಗ್ರ ಮಾಹಿತಿ ಒದಗಿಸಿ ಏಮ್ಸ್ ಸ್ಥಾಪಿಸುವ ಅಗತ್ಯತೆಯನ್ನು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿ ಏನಾದರೂ ಫಲ ದೊರೆಯಲು ಸಾಧ್ಯವಿದೆ. ಏಮ್ಸ್ ಹೋರಾಟ ಸಮಿತಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬೆಳವಣಿಗೆ ನೋಡ್ತಾ ಇದ್ದರೆ ಅದು ಹೋರಾಟ ಆಗಿ ಕಾಣ್ತಾ ಇಲ್ಲ. ಸೊ ಹೋರಾಟ ಮಾಡಬೇಕಂತಂದರೆ 2 ರೀತಿಯಲ್ಲಿ ಇರ್ತದೆ. ಒಂದು ಶಾಂತಿಯುತವಾಗಿ ಬಹಿರಂಗವಾಗಿ ಹೋರಾಟ ಮಾಡೋದು, ಎರಡನೇದು ನ್ಯಾಯಾಂಗ ದೃಷ್ಟಿಯಲ್ಲಿ ನ್ಯಾಯಯುತವಾಗಿ ಹೋರಾಟ ಮಾಡೋದು. ಸೊ ಇಲ್ಲಿ ಏಮ್ಸ್ ಸ್ಯಾಂಕ್ಷನ್ ಮಾಡೋ ಅಥಾರಿಟಿ ಸೆಂಟ್ರಲ್ ಗೌರ್ಮೆಂಟ್ದು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿತ್ತು. ಅದಕ್ಕೆ ಅಂತಂತೇಳಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನ ಒಂದು ಆ್ಯಕ್ಟ್ನೂ ಇದೆ. ಸೊ ನಮ್ಮ ಉದಾಹರಣೆಗೆ ಹೇಳ್ಬೇಕಂತಂದರೆ 31 ರಾಜ್ಯಗಳಿದ್ರೂ 31 ರಾಜಧಾನಿಗಳು ಆಗ್ತವೆ ನಮ್ಮ ದೇಶಕ್ಕೆ. ಆದರೆ ಇಲ್ಲಿ ತನಕ ನೋಡಿದ್ರೆ 1954-56 ಹಿಡಿದು 26 ಏಮ್ಸ್ ಮಾತ್ರ ಅಲಾಟ್ ಆಗಿದೆ.
ಸೊ ಇದು ಏಮ್ಸ್ ಏನು ಅಲಾಟ್ ಆಗಿದೆ ಮತ್ತು ಏಮ್ಸ್ ಏನು ನಾವು ರಾಯಚೂರಿಗೆ ಬೇಕಂತ ಕೇಳ್ತಾ ಇದ್ವಲ್ಲ, ಇದು ಒಮ್ಮತವಾಗಿ ಹೋರಾಟ ಆಗ್ತಾ ಇಲ್ಲ. ಇದು ಕೇವಲ ಒಂದು ಟೀಮ್ ಹಿಡ್ಕೊಂಡು ಮಾಡ್ತಾ ಇದ್ದಾರೆ. ಸೊ 2020ರಲ್ಲಿ ನಾನು ನೋಡಿದ್ದು ಏನು ಕೋವಿಡ್-19 ಆಯಿತು, ಸೆಕೆಂಡ್ ವೇವ್ ಸ್ಟಾರ್ಟ್ ಆದಾಗ ಇಮ್ರಾನ್ ಖಡೆ ಸಾಬು, ಹುಸೇನ್ ಬಾಷಾ ಕಲ್ಕನ್ಮರಡಿ, ರಾಜೇಶ್ ಅವರು, ಯಮರಾಜ್ ಅವರು, ಟೈಗರ್ ಶೇಷಪ್ಪ ಅವರು, ಈ ಟೀಮ್ ಎಲ್ಲ ಇಟ್ಕೊಂಡು ಎಲ್ಲ ಶಾಸಕರು ಮತ್ತು ಸಂಸದರು ಮತ್ತು ಎಲ್ಲರಿಗೂ ಬೆಂಗಳೂರಿನಲ್ಲೆಲ್ಲ ವಿಸಿಟ್ ಮಾಡಿ ಟೂರ್ ಮಾಡಿ ಎಲ್ಲರಿಗೂ ಕೊಟ್ಟರು. ಏನಂತೇಳಿ ಮನವಿ ಮಾಡ್ಕೊಂಡ್ರು, ನಮ್ಮ ರಾಯಚೂರಿಗೆ ಏಮ್ಸ್ಗೆ ನೀವೆಲ್ಲರೂ ಬೆಂಬಲ ನೀಡಿದೆ ಅಂತೇಳಿ. ಸೊ ಇಲ್ಲಿ 2020ರಲ್ಲಿ ಇವರು, ನಾನು ಒಂದು ಸಂಘಟನೆಗೆ ಹೋರಾಟಗಾರ ಇದ್ದೀನಿ ಮತ್ತು ನನಗೂ ಸ್ವಲ್ಪ ನಾಲೆಜ್ ಇದೆ ರಾಯಚೂರು ಡಿಸ್ಟ್ರಿಕ್ಟ್ ಬಗ್ಗೆ. ಸೊ ಇಲ್ಲಿ ಏಮ್ಸ್ ಹೋರಾಟ ಸಮಿತಿ ಬಸವರಾಜ್ ಕಳಸವ್ರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರಲ್ಲ, ಅವರು ನಮ್ಮ ರಾಯಚೂರಿನಲ್ಲಿ ಹಲವಾರು ಸಂಘಟನೆಗಳಿದ್ದಾವೆ, ಸಮುದಾಯ ಸಂಘಟನೆಗಳಿದ್ದಾವೆ, ಎಂಪ್ಲಾಯೀಸ್ ಇದ್ದಾರೆ. ಮತ್ತು ತಮ್ಮ ಇಟ್ಕೊಂತಂದರೆ ತಾವು ರಾಯಚೂರಿಗೆ ಬರ್ತೀರಿ, ತಮ್ಮದೊಂದು ಪ್ರೆಸ್ ರಿಪೋರ್ಟರ್ಸ್ ಅಸೋಸಿಯೇಷನ್ ಇದೆ, ಎಲ್ಲರೂ ಸಂಬಂಧಿ ತಗೊಂಡು ಕರೆದ್ರೆ ಅದು ಹೋರಾಟಕ್ಕೊಂದು ಬಲನೂ ಬರ್ತದೆ ಮತ್ತು ಅದಕ್ಕೊಂದು ರೂಪನೂ ಸಿಗ್ತದೆ. ಈಗಾಗಲೇ ಕೇಂದ್ರ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಏಮ್ಸ್ ಸ್ಥಾಪಿಸುವ ಯಾವುದೇ ಪ್ರಸ್ತಾವನೆ ಇಲ್ಲ ಎಂದು ಸ್ಪಷ್ಟಪಡಿಸಿರುವುದು ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಪ್ರಸ್ತಾವನೆ ಕುರಿತಂತೆ ಅನೇಕ ಗೊಂದಲಗಳು, ವಿವಾದಗಳಿವೆ. ಹೋರಾಟ ಎಲ್ಲ ಸಂಘಟನೆಗಳು, ಸಂಘ ಸಂಸ್ಥೆಗಳನ್ನು ಒಳಗೊಂಡಿಲ್ಲ. ಅನೇಕ ಸಂಘಟನೆಗಳು ಪ್ರತ್ಯೇಕ ಹೋರಾಟ ನಡೆಸಿರುವ ನಿದರ್ಶನವೂ ಇದೆ. ದೇಶದ 26 ರಾಜ್ಯಗಳಲ್ಲಿ ಏಮ್ಸ್ ಸ್ಥಾಪಿಸಲಾಗಿದೆ. ಉಳಿದೆಡೆ ಸ್ಥಾಪಿಸುವ ಕುರಿತಾಗಿಯೂ ಮನವರಿಕೆ ಮಾಡಬೇಕಿದೆ. ಹೋರಾಟದ ಹೆಸರಿನಲ್ಲಿ ಶಾಂತಿಕಾ ದಳದಂತೆ ಎಚ್ಚರ ವಹಿಸಬೇಕಿದೆ. ಸಪೋರ್ಟ್ ಮಾಡಿದ್ರು ಅದು ಅವ್ರು ಬಿಟ್ಟಿದ್ದು, ಆದರೆ ಭಾಷೆ ಮಾಡುವಾಗ ಕರೆಕ್ಟ್ ಮಾತಾಡೋದು ಯಾರ್ಯಾರಿಗೆ. ಸೊ ಈಗ ಮೊನ್ನೆ ಏನಾಯ್ತು, ಶಿವರಾಜ್ ಪಟೇಲ್ ಅವ್ರಿಗೆ ಈ ಥರ ಹೇಳಿದ್ರು ಅಂತೇಳಿ ಅವರು ಒಂದು ವಿಡಿಯೋ ಮಾಡಿದ್ರು. ಸೊ ಇಲ್ಲಿ ಏನಾಗ್ತಾ ಇದೆ, ಲಾ ಆ್ಯಂಡ್ ಆರ್ಡರ್ ಡಿಸ್ಟರ್ಬ್ ಆಗ್ತಾ ಇದೆ. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ, ಇನ್ನು 60 ದಿವಸಗಳ ಕಾಲ ತಗೋರಿ. ಯಾಕಂತಂದ್ರೆ CPC ಸೆಕ್ಷನ್ 80 ಪ್ರಕಾರ ಗೌರ್ಮೆಂಟ್ ಅಥಾರಿಟೀಸ್ ವಿರುದ್ಧ ನೀವು ಕೋರ್ಟಲ್ಲಿ ಅವ್ರ ವಿರುದ್ಧ ಯಾವುದೇ ಒಂದು ಕೇಸ್ ದಾಖಲಿಸಬೇಕಂತಂದ್ರೆ ಅವ್ರಿಗೆ 60 ಡೇಸ್ ಕ್ಲಿಯರ್ ಆಗಿ ಅವ್ರದ್ದು ಲೀಗಲ್ ನೋಟಿಸ್ ಕೊಡಬೇಕು. ಸೊ ಅವರು ಮಾಡಲಿಲ್ಲ ಅಂತಂದ್ರೆ ನೀವು ಹೈಕೋರ್ಟ್ನಲ್ಲಿ ರಿಟ್ ಸಲ್ಲಿಸ್ಕೊಂಡು, ನೋಡ್ರಿ ನಮ್ಮ ಜಿಲ್ಲೆ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ ಇದೆ, ನಮ್ಗೆ ಈ ಥರ ಎಲ್ಲ ಮೋಸ ಆಗಿದೆ, ನಮ್ದು IOC ಇತ್ತು ಹೋಯಿತು, ಜಸ್ಕಾಮ್ ಆಗಬೇಕಾಗಿತ್ತು ಹೋಯಿತು, ಈ ಥರ ಎಲ್ಲ ಏನೇನು ನಮಗೆ ಹಿಸ್ಟ್ರಿನಲ್ಲಿ ಲಾಸ್ ಆಗಿದೆಲ್ಲ ಅದೆಲ್ಲ ಪೂರ್ವವಾಗಿ ತೋರಿಸ್ಕೊಂಡು ನಾವು ಆಗ್ಬೋದು. ಸೊ ಆರ್ಟಿಕಲ್ 37 ನಲ್ಲಿ ಏನಾಗ್ತದೆ ಅಂತಂದ್ರೆ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪಾರ್ಟ್ 4 ಅಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿ ಆರ್ಟಿಕಲ್ 37 ನಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಏನಂದ್ರೆ ಪಾಲಿಸಿ ಮ್ಯಾಟರ್ಸ್ ಏನಾಗಿತ್ತಂತಂದ್ರೆ ನೀವು ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ಸ್ ಅಥಾರಿಟೀಸ್ಗೆ ಕೇಳಬೇಕು ಹೊರತು ಕೋರ್ಟ್ ಕೇಳೋದಿಲ್ಲ ಅಂತ ಹೇಳ್ತಾರೆ. ಆದರೆ ಉತ್ತರ ಪ್ರದೇಶ ರಾಜ್ಯದಲ್ಲಿ ಏನು ಗೋರಖ್ಪುರದಲ್ಲಿ ಆಲ್ರೆಡಿ ಒಂದು ಏಮ್ಸ್ ಕೊಟ್ಟಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು. ಆದರೆ ಏನಾಗಿದೆ ಅಂತ ಹೇಳ್ತಾರೆ, ಉತ್ತರ ಪ್ರದೇಶದಲ್ಲಿ ಪ್ರಯಾಗ್ರಾಜ್ನಲ್ಲಿ ಅಲ್ಲಿ ರೀಜನಲ್ ಕಮಿಷನರ್ ಇದ್ದಾರೆ, ನಮ್ಮಲ್ಲಂತ ಡೆಪ್ಟಿ ಕಮಿಷನರ್ ಇದ್ದಾರೆ. ಅಲ್ಲಿ ರೀಜನಲ್ ಕಮಿಷನರ್ ಇಟ್ಕೊಂಡು ಸಾಕಷ್ಟು ಡೆವಲಪ್ಡ್ ಏರಿಯಾನೇ ಅಂಥದ್ದಲ್ಲಿ ಏನು ಮಾಡಿದೆ ಅಂತಂದ್ರೆ, ಸಹಜ ಸಾರಥಿ ಅಂತೇಳಿ ಫೌಂಡೇಶನ್ ಪ್ರಯಾಗ್ರಾಜ್ನಲ್ಲಿ ಏಮ್ಸ್ ಸ್ಥಾಪನೆ ಮಾಡ್ಬೇಕಂತೇಳಿ ಕೋರ್ಟಲ್ಲಿ ಒಂದು ರೆಡ್ ಪಿಟಿಷನ್ ಹಾಕಿದ್ರು, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಯಾಕೆ ಮಾಡಬಾರ್ದು ಅನ್ನೋದಕ್ಕೆ ಅಲ್ಲಿ ಚೀಫ್ ಜಸ್ಟಿಸ್ ಕೋರ್ಟ್ನಲ್ಲಿ ನೋಟಿಸ್ ಇಶ್ಯೂ ಆಗಿದೆ. ಸೊ 2024ರಿಂದ ಹಿಡಿದು ಈ ತನೂ ಆಗಿದೆ. ನೀವು ಒಂದು ವೇಳೆ ನ್ಯಾಯಾಂಗ ಹೋರಾಟ ಮಾಡಿದ್ರೆ ನಿಮ್ಗೆ ಏನಾಗೋದಿಲ್ಲ, ಅಟ್ಲೀಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಒಂದು ಅಫಿಡೇವಿಟ್ ಅನ್ನು ಫೈಲ್ ಮಾಡ್ತಾರೆ, ಕೊಡ್ತೀರಾ ಇಲ್ಲ, ಒಂದು ವೇಳೆ ಕೊಡ್ತೀರಾ ಅಂತಂದ್ರೆ ಯಾವ ವರ್ಷದಲ್ಲಿ ಕೊಡ್ಬೋದು ಅನ್ನೋದು ಒಂದು ತೀರ್ಮಾನ ಆಗ್ತದೆ. ಅದು ಬಿಟ್ಟು ನಾನೇನು ಹೇಳ್ತಂದ್ರೆ ಅಂತಂದ್ರೆ, ಲಾ ಆ್ಯಂಡ್ ಆರ್ಡರ್ ಡಿಸ್ಟರ್ಬ್ ಆಗ್ತದ, ರಾಯಚೂರು ವಾತಾವರಣ ಇದಾಗ್ತದೆ ಅಂತಂದ್ರೆ ಹೋರಾಟ ಮಾಡೋಣ, ಎಲ್ಲ ಸೇರಿ ಮಾಡೋಣ, ನಾವು ಬರ್ತೀವಿ ನ್ಯಾಯಾಂಗ ಹೋರಾಟದಲ್ಲಿ ಅಂತ ಇದೊಂದು ಪ್ರೊವಿಷನ್ ಇದೆ. ಅದು ಬಿಟ್ಟು ನೀವು ಜಗಳಾಡಕ್ಕೆ ಹೋಗ್ಬೇಡ್ರಿ, ಮತ್ತು ನಮ್ಮ ರಾಯಚೂರು ಜಿಲ್ಲೆಯ ಹೆಸರು ಕೆಡಿಸ್ಕೊಂಡು ಹೋಗ್ಬೋದು. ಹುಸೇನ್ ಬಾಷಾ ಪಲಕನಮರಡಿ ಮಾತನಾಡಿ, ಬಸವರಾಜ್ ಕಳಸ ನೇತೃತ್ವದಲ್ಲಿ ಕೆಲವರು ಭಾಗಿಯಾಗಿದ್ದಾರೆ. ಅನೇಕ ಸಂಘಟನೆಗಳ ಹೋರಾಟದಿಂದ ದೂರ ಉಳಿದಿವೆ. ಏಮ್ಸ್ ಎಲ್ಲರಿಗೂ ಬೇಕಿದೆ. ಸಂಘಟಿತ ಪ್ರಯತ್ನದ ಅವಶ್ಯಕತೆ ಇದೆ. ಎಲ್ಲ ಸಂಘ ಸಂಸ್ಥೆಗಳಿಂದಿಗೂ ಸಾರ್ವಜನಿಕ ಹಿತಾಸಕ್ತಿ ಪ್ರತ್ಯೇಕ ಅರ್ಜಿಗಳನ್ನು ಸಲ್ಲಿಸಲು ಸಹ ಚಿಂತಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ನರಸಿಂಹಲ್ಲು ಪೋತಗಲ್, ರವಿ ಉಟ್ಕೂರ್, ಈರಪ್ಪ ಗುಂಜಳ್ಳಿ, ಕೃಷ್ಣ ಗುಂಜಳ್ಳಿ ಸೇರಿ ಅನೇಕರು ಇದ್ದರು. ರಾಜ್ಯ ಮಟ್ಟದ ಅಹಿಂದ ರತ್ನ ಪ್ರಶಸ್ತಿ ನೀಡಲು ಜೂನ್ 29ರಂದು ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಪೂರ್ವಭಾವಿ ಸಭೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ಅಹಿಂದ ಸಂಘಟನೆಯ ಜಿಲ್ಲಾಧ್ಯಕ್ಷ ಬಸಪ್ಪ ಕಾರಮುಂಜಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಸಮುದಾಯಗಳ ಸಾಧಕರನ್ನು ಗುರುತಿಸಲು ಸಭೆಯಲ್ಲಿ ಚರ್ಚಿಸಲಾಗುತ್ತದೆ. ಕಲ್ಯಾಣ ಕರ್ನಾಟಕ ಎಲ್ಲ ಜಿಲ್ಲೆಗಳಿಂದ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳು ಹಾಗೂ ಹಿಂದುಳಿದ ಸಮಾಜಗಳ ಮುಖಂಡರುಗಳು ಭಾಗವಹಿಸಲಿದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ನಡೆಯಲಿರುವ ಸಭೆಯಲ್ಲಿ ರೈತರು, ಕಾರ್ಮಿಕ ಸಂಘಟನೆಗಳು, ರಾಜಕೀಯ ಮುಖಂಡರುಗಳು ಭಾಗವಹಿಸುವಂತೆ ಮನವಿ ಮಾಡಿದರು. 29/6/2020 ಬೆಳಿಗ್ಗೆ 11 ಗಂಟೆಗೆ ಸರ್ಕಾರಿ ನೌಕರರ ಸಂಘ ಭವನ, ಡಾಕ್ಟರ್ ಅಂಬೇಡ್ಕರ್ ವೃತ್ತ, ರಾಯಚೂರಿನಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ರಾಯಚೂರು, ಬಳ್ಳಾರಿ, ವಿಜಯನಗರ, ಕೊಪ್ಪಳ, ಯಾದಗಿರಿ,
ಗುಲ್ಬರ್ಗ, ಬೀದರ್ ಜಿಲ್ಲೆಯ ಕನ್ನಡ ಪರ ಹಿಂದುಳಿದ ವರ್ಗ ಸಮಾಜ ಸಂಘಟನೆಗಳ, ರೈತರ ಸಂಘಟನೆಗಳ, ರಾಜಕೀಯ ಕ್ಷೇತ್ರದಲ್ಲಿ, ವೈಜ್ಞಾನಿಕ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದಂತಹ ಸಮಾಜ ಸೇವಕರೊಂದ ಪ್ರತಿ ಜಿಲ್ಲೆಯಿಂದ ಇಬ್ಬರಿಗೆ ರಾಜ್ಯ ಮಟ್ಟದ ಕರ್ನಾಟಕ ಅಹಿಂದ ರತ್ನ ಪ್ರಶಸ್ತಿ 2025 ನೀಡಿ ಗೌರವಿಸಲು ಸಂಘಟನೆಯ ವತಿಯಿಂದ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿದೆ. ಸದರಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಮುನ್ನಡೆಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಈ ಸಭೆ ಕರ್ನಾಟಕ ಭಾಗದ ಎಲ್ಲ ಜಿಲ್ಲಾ ಅಹಿಂದ ಪದಾಧಿಕಾರಿ ಕಾರ್ಯಕರ್ತರು ಪೂರ್ವಭಾವಿ ಸಭೆಗೆ ಆಗಮಿಸಿ ಸಲಹೆ ಸೂಚನೆಗಳನ್ನು ನೀಡಬೇಕಾಗಿ ತಮ್ಮಲ್ಲಿ ಯಶಸ್ವಿಗೊಳಿಸಬೇಕಾಗಿ ಪತ್ರಿಕಾಗೋಷ್ಠಿ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಶಿವರಾಜ್ ಜಾನಿಕಲ್ ಮಾತನಾಡಿ, ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಸಮುದಾಯಗಳ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅರ್ಹರನ್ನು ಆಯ್ಕೆ ಮಾಡಬೇಕಿದೆ. ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ನಡೆಯಲಿರುವ ಸಭೆಯಲ್ಲಿ ಪ್ರಶಸ್ತಿಗಳಿಗೆ ಆಯ್ಕೆ ಮಾಡಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಸಮಿತಿ ಕಾರ್ಯಾಧ್ಯಕ್ಷ ವೆಂಕಟೇಶ್ ಗುತ್ತೇದಾರ್, ಶಿವರಾಜ್ ಬಡಿಗೇರ್, ಯಲ್ಲಪ್ಪ ಸೇರಿ ಅನೇಕರು ಇದ್ದರು. ಈಗ ಜಾಹೀರಾತು. Chennai Shopping Mall ge welcome, Ashada sale ge welcome, come. Chennai Shopping Mall ge welcome, come. Ashada sale ge come. KG Sale bag in Chennai Shopping Mall, come. Super prices, KG sarees, nama KG sale, nama target, idu trending, saree sale, nama fashion, this is adu. Ashada KG sale bandayittu, Chennai Shopping Mall nimagagi tandayittu, nodikko ಸೇಲ್ಸ್ ಅಂತ ಮಾಡಿಕೋ. ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಆಂಗ್ಲ ಮಾಧ್ಯಮ ಸರ್ಕಾರಿ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ನಡೆದಿರುವ ಸಂಶಯಗಳಿದ್ದು ಉನ್ನತ ಮಟ್ಟದ ತನಿಖೆ ನಡೆಸಬೇಕೆಂದು ದಲಿತ ಸೇನೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜಾವೇದ್ ಖಾನ್ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಡಿಮೆ ಅಂಕ ಪಡೆದವರನ್ನು ಅತಿಥಿ ಶಿಕ್ಷಕರನ್ನಾಗಿ ಆಯ್ಕೆ ಮಾಡಲಾಗಿದೆ. 2023-24ನೇ ಸಾಲಿನಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಒತ್ತು ನೀಡಲಾಗುತ್ತಿದೆ. ಇಲಾಖೆ ನಿರ್ಲಕ್ಷ್ಯದಿಂದ ಎಸ್ಎಸ್ಎಲ್ಸಿ ಫಲಿತಾಂಶ ಕುಸಿತವಾಗಲು ಕಾರಣವಾಗಿದೆ. ಸಿರವಾರ್ ಉರ್ದು ಶಾಲೆಯಲ್ಲಿ ಶಿಕ್ಷಕರು ಸರಿಯಾಗಿ ಪಾಠ ಮಾಡುತ್ತಿಲ್ಲ ಎಂದು ಹೇಳಿ 2022ರಲ್ಲಿ ಅಂಜುಮನ್ ಕಮಿಟಿ ಸಿರವಾರದಿಂದ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ನೀಡಲಾಗಿತ್ತು. ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. 2024ರಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹಾಜರಾದ 14 ಮಕ್ಕಳಲ್ಲಿ ಒಬ್ಬ ವಿದ್ಯಾರ್ಥಿ ಮಾತ್ರ ತೇರ್ಗಡೆಯಾಗಿದ್ದಾನೆ. ಅನಧಿಕೃತವಾಗಿ ಕೆಲ ಶಾಲೆಗಳು ರಾಜ್ಯ ಪಠ್ಯಕ್ರಮದ ಅನುಮತಿ ಪಡೆದು ಕೇಂದ್ರ ಸಿಬಿಎಸ್ಇ ಪಠ್ಯಕ್ರಮ ಬೋಧಿಸುತ್ತಿವೆ. ಅನುಮತಿ ಇಲ್ಲದೆ ಶಾಲೆಗಳು ನಡೆದು ಇಲಾಖೆಗಳು ಯಾವ ಕ್ರಮಕ್ಕೂ ಮುಂದಾಗುತ್ತಿಲ್ಲ. ಅತಿಥಿ ಶಿಕ್ಷಕರ ನೇಮಕಾತಿಯಲ್ಲಿ ಅಕ್ರಮ ನಡೆದಿರುವ ದಾಖಲೆ ಸಮೇತ ದೂರು ನೀಡಿದರೂ ಕ್ರಮವಾಗಿಲ್ಲ. ಕೂಡಲೇ ಕ್ರಮಕ್ಕೆ ಮುಂದಾಗಬೇಕೆಂದರು. ಇಡೀ ಜಿಲ್ಲಾದ್ಯಂತ ಈ ವ್ಯವಹಾರ ನಡೀತಾ ಇದೆ. ಏನಪ್ಪಾ ನಡೀತಾ ಇದೆ ವ್ಯವಹಾರ ಅಂತಂದ್ರೆ ಸರ್, 9 ಮತ್ತು 10ನೇ ತರಗತಿಗೆ ಕೆಲ ಶಾಲೆಗಳಲ್ಲಿ ಪರವಾನಗಿನೇ ಇಲ್ಲ. ಸರ್ಕಾರದಿಂದ ಪರವಾನಗಿ ಇಲ್ಲ. ಸರ್ಕಾರದಿಂದ ಪರವಾನಗಿ ಇಲ್ಲ ಅಂತೇಳಿ ತಮ್ಮ ಶಾಲೆಯ ಘನತೆ ಗೌರವ ಎಲ್ಲ ಉಳಿಸ್ಕೊಳ್ಳೋಕೆ ಏನ್ ಮಾಡ್ತಾ ಇದ್ದಾರೆ ಇವರು, ಅಡ್ಮಿಷನ್ ಅನ್ನ ತಗೊಳ್ತಾರೆ. ಅಡ್ಮಿಷನ್ ಅನ್ನ ತಗೊಂಡು ಸ್ಟೇಟ್ ಸಿಲೆಬಸ್, ನಮ್ಮ ರಾಜ್ಯದ ಏನ್ ಸಿಲೆಬಸ್ ಇದೆ ಸ್ಟೇಟ್ ಸಿಲೆಬಸ್ ನ ಓದಿಸ್ತಾರೆ. ಎಕ್ಸಾಮ್ ಮಾತ್ರ ಸಿರ್ವಾರ್ ವಿದ್ಯಾವಾಹಿನಿ ಅಂತ ಒಂದು ಶಾಲೆ ಇದೆ, ಸಿಬಿಎಸ್ಇ ಸಿಲೆಬಸ್ ಅಲ್ಲಿ ಎಕ್ಸಾಮ್ ಬರೀತಾರೆ. ಮಕ್ಕಳು ಸ್ಟೇಟ್ ಸಿಲೆಬಸ್ ಅನ್ನು ಓದಿ ಸಿಬಿಎಸ್ಇ ಸಿಲೆಬಸ್ ಎಕ್ಸಾಮ್ ಬರೆದ್ರೆ ಹೆಂಗ್ ಪಾಸ್ ಆಗ್ತಾರೆ? ಈ ಪ್ರಶ್ನೆಗೆ ಮಾನ್ಯ ಮಧುವಂಗಾರಪ್ಪ ಅವ್ರಿಗೂ ನಾವು ಮನವಿ ಕೊಟ್ಟಿದ್ದೀವಿ, ಮಾನ್ಯ ಸಚಿವರಿಗೆ ಮನವಿ ಕೊಟ್ಟಿದ್ದೀವಿ. ಸಚಿವರ OSD ಜಯಪ್ರಕಾಶ್ ಅವರು ಇಮಿಡಿಯೇಟ್ ಆಗಿ DDPI ಸಾಹೇಬ್ರಿಗೆ ಫೋನ್ ಮಾಡಿ ನೀವು ನೋಡಿ ಇದು ಬಹಳ ಗಂಭೀರ ಇದೆ ಈ ಪರಿಸ್ಥಿತಿ ಅಂತ ಹೇಳಿ ಅಲ್ಲಿ ಅಡ್ಮಿಷನ್ ಗಳನ್ನ ಸ್ಟಾಪ್ ಮಾಡಿ ಏನಿದೆ ರೆಗ್ಯುಲೈಸ್ ಅಡ್ಮಿಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಇವಾಗ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅವ್ರು ಏನಾದ್ರೂ ಶುಲ್ಕಗಳು ತಗೋಬೇಕಾದ್ರೆ ರೋಸ್ಟರ್ ಮುಖಾಂತರ ತಗೊಳ್ಬೇಕು. ಸರ್ಕಾರದ ಒಂದು ಸುತ್ತೋಲೆ ಏನಿದೆ, ನಿಮ್ಮ ಶುಲ್ಕಗಳು ರೋಸ್ಟರ್ ಹಾಕಿ. ಎಷ್ಟು ಫೀಸ್ ತಗೊಳ್ತಾ ಇದ್ದೀರಾ ಸರ್? LKGಗೆ 25,000, ಬೇಬಿ ಕ್ಲಾಸಿಗೆ 25,000. ಇದು ಯಾವ ನ್ಯಾಯ? ಆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ, ಸರ್ಕಾರ ಶಾಲೆಗಳ ಪುಸ್ತಕ ಇನ್ನೂ ವಿಲೇವಾರಿ ಆಗಿಲ್ಲ, ಸರ್ಕಾರ ಶಾಲೆಗಳಲ್ಲಿ ಮೇಲ್ಚಾವಣಿ ಬಿದ್ದು ಮಕ್ಕಳ ಪರಿಸ್ಥಿತಿ ಒಂದು ರೀತಿಯಾಗಿದೆ. ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಹೋಗೋಕೆ ಇವತ್ತಿನವರೆಗೂ ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ದಾರೆ.
ಇಲ್ಲಿ ರಾಯಚೂರಿನ ಈ JDS, ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಏನ್ ಮಾಡ್ತಾ ಇದೆ? ಬರೇ ಭ್ರಷ್ಟಾಚಾರದ ಆರೋಪ ಪ್ರತಿ ಆರೋಪಗಳು ಮಾಡಿಕೊಂಡು ಕಾಲಹರಣ ಮಾಡಿಕೊಂಡು ಇವತ್ತು ವಿದ್ಯಾರ್ಥಿಗಳಿಗೆ ಏನೋ ಅವರ ಭವಿಷ್ಯಕ್ಕೆ ಏನೋ ಒಂದು ಕೂಲಿ ಕೆಲಸಕ್ಕೆ ಗೆರೆ ಹೇಳ್ತಾ ಇದ್ದಾರೆ. ಇದನ್ನ ಕೇಳೋರು ಯಾರು ಸರ್? ಅದಕ್ಕಾಗಿ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂತಂದ್ರೆ, ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು ದೇಶಕ್ಕೆ 7ನೇ ರ್ಯಾಂಕ್ ತಂದು ಇವತ್ತು ಚಾಣಕ್ಯದಿಂದ ರಾಯಚೂರು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಉತ್ತಮ ಜಿಲ್ಲಾಧಿಕಾರಿಗಳು ನಮಗೆ ಸಿಕ್ಕಿದ್ದಾರೆ, ನಮ್ದು ಬಹಳ ಶ್ಲಾಘನೀಯ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮಾರುತಿ ಚಿಕ್ಕಸಗೂರ್, ಕೃಷ್ಣ ಮಾಚರ್ಲ, ತಾಜುದ್ದೀನ್ ಚಿಕಲ ಪರ್ವಿ, ಮುಚ್ಚಗಿರಿ ಅಯ್ಯಪ್ಪ, ರಾಜಾ ಸಾಬ್ ನಿರ್ಮಾನ್ವಿ, ಇಮಾಮ್ ಹುಸೇನ್ ಸೇರಿ ಅನೇಕರು ಇದ್ದರು. ಸಾರ್ವಜನಿಕ ಸ್ಥಳಗಳಲ್ಲಿ ಮೊಬೈಲ್ ಕಳೆದುಕೊಂಡಿದ್ದ 25 ಜನರ ಮೊಬೈಲ್ಗಳನ್ನು ಪತ್ತೆ ಮಾಡಿ ಮಾಲೀಕರಿಗೆ ಹಸ್ತಾಂತರ ಮಾಡಲಾಗಿದ್ದು, ಸದರ್ ಬಜಾರ್ ಠಾಣೆಯ ಪೊಲೀಸರ ಕಾರ್ಯವನ್ನು ಡಿವೈಎಸ್ಪಿ ಶಾಂತವೀರ್ ಶ್ಲಾಘಿಸಿದರು. ನಗರದ ಸದರ್ ಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮೊಬೈಲ್ ಕಳೆದುಕೊಂಡ ಮಾಲೀಕರಿಗೆ ಮೊಬೈಲ್ಗಳನ್ನು ಹಸ್ತಾಂತರಿಸಿದ ಬಳಿಕ ಮಾತನಾಡಿದರು. ಸದರ್ ಬಜಾರ್ ಪೊಲೀಸ್ ಠಾಣೆಯ ಸಿಬಿಐ ಉಮೇಶ್ ಕಾಂಬ್ರೆ ನೇತೃತ್ವದ ತಂಡ ಮೊಬೈಲ್ಗಳನ್ನು ಪತ್ತೆ ಮಾಡಿ ಮೊಬೈಲ್ಗಳನ್ನು ವಾರಸುದಾರರಿಗೆ ನೀಡಿದ್ದಾರೆ. ಮೊಬೈಲ್ ಕಳ್ಳತನ ಹಾಗೂ ಕಳೆದು ಹೋದಲ್ಲಿ ಸಾರ್ವಜನಿಕರು CEIR ಪೋರ್ಟಲ್ನಲ್ಲಿ ದಾಖಲೆಗಳು ಸಲ್ಲಿಸಿ ದೂರು ನೀಡಬೇಕು. ಪೋರ್ಟಲ್ನಲ್ಲಿ ಮೊಬೈಲ್ನ IMEI ನಂಬರ್, OTP ಅಗತ್ಯ ವಿವರ ಸಹಿತ ದೂರು ಸಲ್ಲಿಸಬೇಕು ಎಂದರು. ಕಳ್ಳತನ ಮಾಡಿದವರು ಮೊಬೈಲ್ಗೆ ಹೊಸ ಸಿಮ್ ಹಾಕಿದ ತಕ್ಷಣವೇ ಪೊಲೀಸ್ ಠಾಣೆಗೆ ಎಚ್ಚರಿಕೆ ಸಂದೇಶ ಬರುತ್ತದೆ. ಆಗ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಮೊಬೈಲ್ ಸಿಮ್ ಲೊಕೇಶನ್ ಪತ್ತೆ ಹಚ್ಚಿ ವಶಕ್ಕೆ ಪಡೆದುಕೊಳ್ಳುತ್ತಾರೆ. ನಂತರ ಮೂಲ ಮಾಲೀಕರಿಗೆ ಹಸ್ತಾಂತರ ಮಾಡಲಾಗುತ್ತಿದೆ. ಇಂದು 25 ಮೊಬೈಲ್ಗಳನ್ನು ಪತ್ತೆ ಮಾಡಿ ಮಾಲೀಕರಿಗೆ ಹಸ್ತಾಂತರ ಮಾಡಲಾಗಿದೆ ಎಂದು ತಿಳಿಸಿದರು. ಗೋವಿಂದ ತಂದೆ ಗುಂಡಪ್ಪ, ಸಮೀರ್ ಖಾನ್, ಮೊಹಮ್ಮದ್ ಇಮ್ರಾನ್, ಲಾಲಪ್ಪ ಸಣ್ಣ ಸಾಯಪ್ಪಣ್ಣ, ಮಹೇಶ್, ತಿರುಪತಿ ಕಳೆದಿದ್ದ ಮಿಥಿಲೇಶ್, ಸೈಯದ್ ಅಹಮದ್, 2023 ಕಳೆದಿತ್ತು. ಶಿವಕುಮಾರ್, ಸಾಕಿನ್ ಬೈ, ಮೊಹಮ್ಮದ್ ರೆಹಮತುಲ್ಲಾ, ಸನ್ ಆಫ್ ಅತಾ ನಸೀಫ್, ನಾಗಪ್ಪ, ತಂದೆ ಚಂದ್ರಯ್ಯ. ರಾಯಚೂರು ಆದಮೇಲೆ ಇವತ್ತು ನಮ್ಮ ರಾಯಚೂರು ಸಬ್ ಡಿವಿಷನಿನ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಾವು ಮಾಡಿದ್ವಿ. ಈಗ ಸುಮಾರು ಬೇರೆ ಬೇರೆ ಟೈಮಲ್ಲಿ ಕಳೆದಿರ್ತಕ್ಕಂಥ ಸುಮಾರು ಮೊಬೈಲ್ಗಳನ್ನು CEIR ಪೋರ್ಟಲ್ ಮುಖಾಂತರ ನಮ್ಮ ಸದರ್ ಬಜಾರ್ನ CP ಆಗಿರ್ತಕ್ಕಂಥ ಉಮೇಶ್ ಕಾಂಬ್ಳೆ ಅವರು ಮತ್ತು PS ಅವರು ಮತ್ತು ಅವ್ರ ಸಿಬ್ಬಂದಿಯವರು ವಿಶೇಷವಾಗಿರ್ತಕ್ಕಂಥ ಕಾಳಜಿ ವಹಿಸಿ ಅದರಲ್ಲಿ ಪತ್ತೆ ಹಚ್ಚೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಇವತ್ತು ನಾವು ಯಾರು ಮೊಬೈಲ್ ಕಳ್ಕೊಂಡಿದ್ದಾರೋ ಅವ್ರಿಗೆ 25 ಮೊಬೈಲ್ಗಳನ್ನು ಅವರಿಗೆ ಹಿಂದಿರಿಸುವಂಥ ಕಾರ್ಯಕ್ರಮ ನಾವು ಮಾಡಿದ್ವಿ. ತುಂಬ ಖುಷಿ ಆಗುತ್ತೆ. ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಉಮೇಶ್ ಕಾಂಬ್ಳೆ ಅವರು ಬಂದಾದ ಮೇಲೆ ಒಳ್ಳೆಯ ಕೆಲಸಗಳನ್ನು ಅವ್ರು ಮಾಡ್ತಾ ಬಂದಿದ್ದಾರೆ. ಅದೇ ನಿಟ್ಟಿನಲ್ಲಿ ಜನರು ಯಾರು ನೊಂದ್ಕೊಂಡಿದ್ದಾರೋ ಬಂದಿರತಕ್ಕಂಥ ಎಲ್ಲರಿಗೂ ಸಹ ಶೀಘ್ರದಲ್ಲೇ ಅವರಿಗೆ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಇವತ್ತು 25 ಮೊಬೈಲ್ಗಳನ್ನು ಬೇರೆ ಬೇರೆ ಭಾಗಗಳಲ್ಲಿ, ಕೆಲವರು ಆಂಧ್ರದವ್ರು ಇದ್ದಾರೆ, ಕೆಲವರು ನಮ್ಮ ಹೋಮ್ ಗಾರ್ಡ್ ಡಿಪಾರ್ಟ್ಮೆಂಟದಲ್ಲಿ ಇರ್ತಕ್ಕಂಥವ್ರು, ಕೆಲವರು ಹೆಣ್ಮಕ್ಳಿದ್ದಾರೆ. ಸುಮಾರು 25 ಮೊಬೈಲ್ಗಳನ್ನು ಇವತ್ತು ನಾವು ಅವ್ರಿಗೆ ಕೊಟ್ಟಿದ್ವಿ. ನಾನು ವಿಶೇಷವಾಗಿ ಅವರು ಸದರ್ ಬಜಾರ್ನ PI ಆಗಿರ್ತಕ್ಕಂಥ ಉಮೇಶ್ ಅವರಿಗೆ ಮತ್ತು ಅವ್ರ PSR ಅವರಿಗೆ ಹಾಗೂ ಇದರಲ್ಲಿ ಯಾರು ಕೆಲಸ ಮಾಡಿದರೆ ನಮ್ಮ ಇಬ್ಬರು ಸಿಬ್ಬಂದಿಗಳು ಅವ್ರಿಗೆ ನಾನು ಕಂಗ್ರ್ಯಾಚುಲೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರ್ಯಾರು ಮೊಬೈಲ್ಗಳನ್ನು ಕಳ್ಕೊಂಡಿರ್ತಕ್ಕಂಥ ಮೊಬೈಲ್ಗಳನ್ನು ಮತ್ತೆ ವಾಪಸ್ ಪಡ್ಕೊಂಡಿದ್ದಾರೆ ಅವ್ರಿಗೆ ನಾನು ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಮೇಲೆ ಇದೊಂದು CEIR ಪೋರ್ಟಲ್ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಇದು ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತ ಇದೆ CEIR ಪೋರ್ಟಲ್. ಇದು ಸೆಂಟ್ರಲೈಸ್ ಆಗಿರ್ತಕ್ಕಂಥದ್ದು. ನಾವು ಒಂದು ಸರಿ ಮೊಬೈಲನ್ನು ಕಳ್ಕೊಂಡಾದ್ಮೇಲೆ ನಾವು ಟೇಷನಲ್ಲಿ ಏನು ಮಾಡ್ತೀವಿ, ಒಂದು ಮಿಸ್ ಅಂತ ಮಾಡ್ಕೊಳ್ತೀವಿ ನಾವು. ಅದನ್ನು ಈ ಪೋರ್ಟಲಲ್ಲಿ ಟೇಷನಲ್ಲಿ ಮಾಡ್ತಾರೆ ಅಥವಾ ನಾವೇ ಮೊಬೈಲ್ ಆ್ಯಪ್ಗಳಲ್ಲಿ ಈ ಪೋರ್ಟಲಲ್ಲಿ ನಾವೇನಾದರೂ ಅದ್ರ ಸಂಪೂರ್ಣ ಮಾಹಿತಿನ ನಾವು ಕೊಟ್ಟೋದಾದರೆ ಅದರಲ್ಲಿ 2 ಭಾಗ ಇರ್ತದೆ. ಒಂದು ನಮ್ಮ ವೈಯಕ್ತಿಕ ವಿವರವನ್ನು, ಎರಡನೇದು ನಮ್ಮ ಪೊಲೀಸ್ ಠಾಣೆಯಲ್ಲಿ ಮೊಬೈಲ್ ಕಳೆದಿದೆ ಅಂತ ಹೇಳ್ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ನ ವಿವರ ಇರ್ತದೆ. ಆ 2 ವಿಭಾಗಗಳನ್ನು ನಾವು ಪೋರ್ಟಲಲ್ಲಿ ನಾವು ಅಪ್ಲೋಡ್ ಮಾಡೋದಾದಮೇಲೆ ಕೆಲವು ದಿನಗಳಾದಮೇಲೆ ಆ ಮೊಬೈಲ್ಗಳನ್ನು ಬಳಕೆ ಮಾಡ್ತಕ್ಕಂಥ ಕಳ್ಕೊಂಡೋಗಿರ್ತಕ್ಕಂಥವ್ರು ಅಥವಾ ಯಾರು ಕದ್ಕೊಂಡೋಗಿರ್ತಾರಲ್ಲ ಅವ್ರ ಮೊಬೈಲ್ಗಳನ್ನು ಮತ್ತೆ ಅದನ್ನು ಬೇರೆ ಸಿಮ್ ಹಾಕಿನೋ ಅಥವಾ ಬೇರೆ ರೀತಿಯಲ್ಲಿ ಅದನ್ನು ಬಳಕೆ ಮಾಡೋಕ್ಕೆ ಶುರು ಆದಾಗ ನಮಗೆ ಸಿಗ್ನಲ್ ಬರ್ತದೆ. ಸಿಗ್ನಲ್ ಬಂದಾದಮೇಲೆ
ಇದು ಯಾರು ಯೂಸ್ ಮಾಡ್ತಾರೆ? ಈ ಸಂದರ್ಭದಲ್ಲಿ ಸಿಪಿಐ ಉಮೇಶ್ ಕಾಂಬ್ಳೆ ಸೇರಿದಂತೆ ಠಾಣೆಯ ಸಿಬ್ಬಂದಿ, ಕಳೆದ ಮೊಬೈಲ್ಗಳ ಮಾಲೀಕರು ಇದ್ದರು. ಕೆಂಪೇಗೌಡರ ದೂರದೃಷ್ಟಿಯಿಂದಲೇ ಬೆಂಗಳೂರು ಇಂದು ವಿಶ್ವ ಮಟ್ಟದಲ್ಲಿ ಬೆಳೆಯಲು ಸಾಧ್ಯವಾಗಿದೆ. ಮಹಾನಗರದಲ್ಲಿ ಅನೇಕ ಜಾತಿ ಜನಾಂಗದವರಿಗೆ ಆಶ್ರಯ ನೀಡಿ ಅವರಿಗಾಗಿ ಪೇಟೆಗಳನ್ನು ನಿರ್ಮಾಣ ಮಾಡಿದ ಏಕೈಕ ರಾಜ ಕೆಂಪೇಗೌಡರು. ಅವರ ಸಾಧನೆ, ಚರಿತ್ರೆ, ಕೊಡುಗೆಗಳನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಳಲು ಮುಂದಾಗಬೇಕು. ಜೊತೆಗೆ ಅವರು ನೀಡಿದ ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹಿರಿಯ ಸಾಹಿತಿ ವೀರ ಹನುಮಾನ್ ಹೇಳಿದರು. ಅವರಿಂದು ನಗರದ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಮಾತನಾಡಿದರು. 500 ವರ್ಷಗಳಿಂದ ಬೆಳೆದ ಬೆಂಗಳೂರು ಮಹಾನಗರ ಹೆಮ್ಮೆಯ ಸಿಲಿಕಾನ್ ಸಿಟಿ ಸೇರಿದಂತೆ ಅನೇಕ ಹೆಸರಿಂದ ಕರೆಯಲ್ಪಡುತ್ತದೆ. ಕಳೆದ 30 ವರ್ಷಗಳ ಹಿಂದೆ ಕೆಂಪೇಗೌಡರು ಯಾರು ಎಂಬುದು ಗೊತ್ತಿರಲಿಲ್ಲ. ಇಂದು ಅವರ ಸಾಧನೆ, ಕೊಡುಗೆ, ಚರಿತ್ರೆ ಬಗ್ಗೆ ಪಠ್ಯಗಳಲ್ಲಿ ಅಳವಡಿಸಿ ಪ್ರತಿಯೊಬ್ಬರಿಗೂ ಮಾಹಿತಿ ತಿಳಿಸಿಕೊಳ್ಳುವಂತಾಗಿದೆ ಎಂದರು. ಕೇವಲ 60 ವರ್ಷ ಬದುಕಿ ಜೀವನ ನಡೆಸಿದ ಕೆಂಪೇಗೌಡರು ಬೆಂಗಳೂರಿನಲ್ಲಿ ರಸ್ತೆಗಳಿಗೆ, ಬಸ್ ನಿಲ್ದಾಣ ಸೇರಿದಂತೆ ಅನೇಕ ಕಡೆಗಳಲ್ಲಿ ಅವರ ಹೆಸರು ಇಡಲಾಗಿದೆ. ವಿಶ್ವ ಮಟ್ಟದಲ್ಲಿ ಬೆಂಗಳೂರು ಬೆಳೆಯಲಿಕ್ಕೆ ಸಾಕಷ್ಟು ಕೊಡುಗೆ ನೀಡಿದ್ದಾರೆ ಎಂದು ತಿಳಿಸಿದರು. ಕೆಂಪೇಗೌಡರು ಮೂಲತಃ ವಿಜಯನಗರ ಅರಸರ ಪಾಳೆಗಾರರಾಗಿದ್ದಾರೆ. ಬಾಲ್ಯದಲ್ಲಿ ಕಡಿಮೆ ಶಿಕ್ಷಣ ಪಡೆದುಕೊಂಡಿದ್ದರು. ಬಾಲ್ಯದಿಂದಲೇ ಪ್ರಜಾಪ್ರಭುತ್ವ ಪರಿಕಲ್ಪನೆಯನ್ನು ಕಟ್ಟಲು ದೂರದೃಷ್ಟಿ ಇಟ್ಟುಕೊಂಡವರಾಗಿದ್ದರು. ಬೆಂಗಳೂರಿನಲ್ಲಿ ಅನೇಕ ಪೇಟೆಗಳನ್ನು ಮಾಡಿದ ಅನೇಕ ಜಾತಿ ಜನಾಂಗಕ್ಕೆ ಸೂರು ಕಲ್ಪಿಸಿಕೊಟ್ಟು ಬೆಳೆಯಲು ಕಾರಣೀಭೂತರಾಗಿದ್ದಾರೆ ಎಂದರು. ಇದೇ ವೇಳೆ ಕಾರ್ಯಕ್ರಮವನ್ನು ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮಲು ಮಾಡಗಿರಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಈರಣ್ಣ ಕೋಸಗಿ, ಪಿಯು ಕಾಲೇಜ್ ಉಪನ್ಯಾಸಕ ಗೋವರ್ಧನ್ ರೆಡ್ಡಿ, ಇಸ್ಮಾಯಿಲ್ ಸೇರಿದಂತೆ ವಿದ್ಯಾರ್ಥಿಗಳು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳು ಪರ್ಸೆಂಟೇಜ್ ಪಾಲುದಾರರು, ಕೆಲಸ ಮಾಡಿಸಿಕೊಳ್ಳಲು ಬ್ರೋಕರ್ಗಳ ಅವಲಂಬನೆ. ನಿಖಿಲ್ ಕುಮಾರಸ್ವಾಮಿ. ಏಮ್ಸ್ ಮಂಜೂರಾತಿಗೆ ನ್ಯಾಯಾಂಗ ಹೋರಾಟ ಅನಿವಾರ್ಯ. ಮಹೇಂದ್ರ ಕುಮಾರ್ ಮಿತ್ರ. ಜೂನ್ 29ರಂದು ಅಹಿಂದ ಸಂಘಟನೆಯಿಂದ ರಾಜ್ಯ ಮಟ್ಟದ ಪ್ರಶಸ್ತಿ ಪೂರ್ವಭಾವಿ ಸಭೆ. ಬಸಪ್ಪ ಕಾರಮಂಜಿ. ಆಜಾದ್ ಶಾಲೆಗಳಿಗೆ ಅತಿಥಿ ಶಿಕ್ಷಕರ ನೇಮಕಾತಿಯಲ್ಲಿ ಅಕ್ರಮ, ಕ್ರಮಕ್ಕೆ ಜಾವೀದ್ ಖಾನ್ ಆಗ್ರಹ. ಕಳುವಾದ ಮೊಬೈಲ್ ಮಾಲೀಕರಿಗೆ ಹಸ್ತಾಂತರ, ಸಿಬ್ಬಂದಿ ಕಾರ್ಯ ಶ್ಲಾಘನೀಯ. ಶಾಂತವೀರ್. ಕೆಂಪೇಗೌಡ ಜಯಂತಿ. ಬೆಂಗಳೂರು ಅಭಿವೃದ್ಧಿಗೆ ಕೆಂಪೇಗೌಡರ ದೂರದೃಷ್ಟಿಯೇ ಕಾರಣ. ವೀರ ಹನುಮಾನ್. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.